ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂತಕುಮಾರ್ ಅವರ ಈಗ ನಿಮ್ಮ ಪ್ರಮುಖ ಬೇಡಿಕೆಗಳೇನು ಅಂದ್ರೆ ವಿದ್ಯಾರ್ಥಿಗಳ ಬೇಡಿಕೆ ಏನೇನಿದಾವೆ? ಸರ್, ಪ್ರಮುಖ ಬೇಡಿಕೆ ಇವಾಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ 56,000 ಏನು ಖಾಲಿ ವೇಕೆನ್ಸಿ ಅಪ್ರೂವಲ್ ಆಗಿದೆ. ಬರೀ ಅಷ್ಟೇ ಅಲ್ಲ, ಅದ್ರ ಜೊತೆ ಏನ್ ಇವಾಗ 56,000 ವೇಕೆನ್ಸಿ ಫಿಲ್ ಮಾಡ್ಬೇಕಂತ ಹೇಳ್ತಿದ್ರ. ಇವಾಗ ಅತಿ ಶೀಘ್ರದಲ್ಲಿ ನಾಳೆ ಮಾಡ್ತೀನಿ, ಮುಂದಿನ ತಿಂಗಳು ಮಾಡ್ತೀನಿ, ಇದು ಈ ಒಂದು ಟ್ವೀಟ್ ಮುಖಾಂತರ, ಮಾಧ್ಯಮದ ಮುಖಾಂತರ ಬಂದು ಮಾಡ್ತೀನಿ ಹೇಳೋದ್ರ ಬದಲು ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡ್ಬೇಕು ಸರ್. ಇವೆಂಟ್ ಆಫ್ ಕ್ಯಾಲೆಂಡರ್ ಅಂತಂದ್ರೆ ಅಪ್ಲಿಕೇಶನ್ ಡೇಟ್ ಬಿಡಿ, ಎಕ್ಸಾಮ್ ಡೇಟ್ ಬಿಡಿ, ರಿಸಲ್ಟ್ ಯಾವಾಗ ಬಿಡ್ತೀರಾ ಅದು ಡೇಟ್ ಬಿಡಿ, ಮತ್ತೆ ನೀವು ಆರ್ಡರ್ ಕಾಪಿ ಯಾವಾಗ ಕೊಡ್ತೀರಾ, ಕಂಪ್ಲೀಟ್ ಒಂದು ಡೇಟ್ ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು ಸ್ಟೂಡೆಂಟ್ಸ್ಗೆ. ನೀವು ಮಾಡ್ತೀವಿ, ನೋಡ್ತೀನಿ, ತರ್ಸ್ಕೊಂತೀನಿ ಅಂತ ಈ ತರ ಸುಮ್ನೆ ಕಾಲಹರಣ ಮಾಡ್ಕೊಂಡಿದ್ರೆ ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇರೋದು. ಇಲ್ಲಿ ಯಾರು ಶ್ರೀಮಂತರ ಮಕ್ಳು ಬಂದು ಹೋರಾಟ ಇಲ್ಲಿ ಓದ್ತಾ ಇಲ್ಲ ಸರ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಕು ಅಂತ ಹೇಳಿದ್ರೆ, ಸರ್ಕಾರಿ ಕೆಲಸ ಬೇಕು ಅಂತ ಹೇಳಿ ಯಾರು MLA ಮಿನಿಸ್ಟರ್ ಮಕ್ಳು ಬಂದು ಓದ್ತಾ ಇಲ್ಲ. ಇಲ್ಲಿ ಬಡವ್ರ ಮಕ್ಳು ಬಂದು ಓದ್ತಾ ಇದಾರೆ. ನೀವು ಈ ರಾಜ್ಯದಲ್ಲಿರೋ ಯುವಕರು ಕೊಟ್ಟ ಭಿಕ್ಷೆಯಿಂದ ನೀವು ಸರ್ಕಾರ ನಡೆಸ್ತಾ ಇರೋದಂತದ್ದು. ನೀವು ಇವ್ರನ್ನೇ ಕಡೆಗಣಿಸ್ತಿದ್ದೀರಾ. ಇವತ್ತು ಗ್ಯಾರಂಟಿ ಯಾರಿಗ್ ಬೇಕು ಸರ್? ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ನಿಮ್ಮ ಫ್ರೀ ಬೀಸ್ ಬದಲು ಕೊಡೋ ಬದಲು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು ಕೂಡ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಮತ್ತೆ ಏನ್ ಸರ್? ಇವ್ರು ಹೇಳ್ತಾರೆ 2,000 3,000 ಏನ್ ಗ್ಯಾರಂಟಿ ಫ್ರೀ ದುಡ್ಡು ಕೊಡ್ತಾರಲ್ಲ, ಅದಕ್ಕೆ ನಾವೇ 2-3 ಸಾವಿರ ಸೇರಿಸ್ಬಿಟ್ಟು ಕೊಡ್ತೀವಿ ನಿಮ್ಗೆ. ಅದು ಏನ್ ಕೊಡ್ತಾ ಇರೋದು? ನಿಮ್ ಮನೆ ಆಸ್ತಿ ಮಾರಿ ನೀವು ಕೊಡ್ತಾ ಇಲ್ಲ. ಇದು ನಾವು ಪೇ ಮಾಡ್ತಾ ಇರೋಂತ ಟ್ಯಾಕ್ಸ್ ದುಡ್ಡಿಂದ ನೀವು ಕೊಡ್ತಾ ಇರೋಂತದ್ದು. ನೀವೇ ಇನ್ನು ದುರುಪಯೋಗ ಮಾಡ್ಕೊಂತೀರ ಆಡಳಿತನ. ಇದನ್ನ ನಾವು ಖಂಡಿಸಿದ್ದಾರೆ. ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೆ ನಾನು ಇದೇ ಹೇಳೋದ್ ಸರ್, ಪ್ರಶ್ನೆ ಮಾಡ್ಬೇಕು. ರಾಜ್ಯದಲ್ಲಿ ಯುವಕರು ಪ್ರಶ್ನೆ ಮಾಡಿದ್ರೆ ಎಲ್ಲಾನು ಸರಿ ಹೋಗುತ್ತೆ. ನಮ್ಮಿಂದ ಸರ್ಕಾರ ಇರೋದು, ಸರ್ಕಾರದಿಂದ ನಾವಲ್ಲ ಸರ್. ಹಂಗಾಗಿ ನಾನು ಈ ಒಂದು ಸರ್ಕಾರಕ್ಕೆ 1 ವಾರ ಗಡುವು ಕೊಡ್ತೀವಿ ಸರ್. ಒಂದೇ ವಾರ, ಲಾಸ್ಟ್ 2 ತಿಂಗಳು ಟೈಮ್ ಕೊಟ್ಟಿದ್ವಿ ಸರ್. ಇವರು 2 ತಿಂಗಳಲ್ಲಿ ಏನೂ ಮಾಡಿಲ್ಲ. ಇವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ 2 ತಿಂಗಳು ಟೈಮ್ ಕೊಟ್ಟಿದ್ದೆ. ಇವರು ಇದು ಏನೇ ಕಾನೂನು ರೀತಿಯಲ್ಲಿ ಸಮಸ್ಯೆ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು 2 ತಿಂಗಳು ಟೈಮ್ ಕೊಟ್ರು. ಇವರು ಸರಿಪಡಿಸ್ಕೊಂಡಿಲ್ಲ. 1 ತಿಂಗಳು ಒಂದ್ ವಾರದ ನಂತರ ನಾವು ಧಾರವಾಡ, ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆ ಮತ್ತೆ ತಾಲೂಕಲ್ಲೂ ಹೋರಾಟ ಮಾಡ್ತೀವಿ. ಧಾರವಾಡದಿಂದ ಸರ್ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ. ಕಾಂತಕುಮಾರ್ ಈಗ ಧಾರವಾಡನೇ ಆಯ್ಕೆ ಮಾಡಿದ್ದು ಯಾಕೆ? ಧಾರವಾಡದಲ್ಲಿ ಈ ರೀತಿ ಉಗ್ರವಾದ ಹೋರಾಟ ಆಗ್ಬೇಕು? ಧಾರವಾಡ ಅನ್ನೋದು ಒಂದು ವಿದ್ಯಾಕಾಶಿ ಸರ್. ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಒಗ್ಗಟ್ಟು ನಾವು ತೋರಿಸಿದ್ವಿ. ಮತ್ತೆ ಇಡೀ ಧಾರವಾಡ ಅಂತಾನೆಲ್ಲ ಸರ್, ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಸ್ಟೂಡೆಂಟ್ಸ್ ನಾವು ಕರೆ ಕೊಟ್ರೆ ಮೂಲೆಯಿಂದ ಬರ್ತಾರೆ. ಇದು ಒಂದು ಧಾರವಾಡ ಅನ್ನೋದು ವಿದ್ಯಾಕಾಶಿ ಅಂತ ಒಂದು ಆ ಹೆಸರಲ್ಲೇ ಇದೆ ಸರ್. ವಿದ್ಯಾಕಾಶಿ ಅಂತಂದ್ರೆ ಯುವಕರು ಇರೋಂತ ಒಂದು ಜಿಲ್ಲೆ ಇದು. ಈ ಒಂದು ಜಿಲ್ಲೆಯಿಂದ ನಾವು ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ಬೇಕಂತ ಅನ್ಕೊಂಡಿದೀವಿ ಸರ್. ಹಂಗಾಗಿ ಅತಿ ಹೆಚ್ಚು ಬಡ ಮಕ್ಕಳು ಒಂದು ಬೇರೆ ಜಿಲ್ಲೆಯಿಂದ ಬಂದು ಈ ಒಂದು ಧಾರವಾಡದಲ್ಲಿ ಇರ್ಬೋದು, ಬಿಜಾಪುರದಲ್ಲಿ ಇರೋಂತರು 1 ಲಕ್ಷ ಜನ ಧಾರವಾಡದಲ್ಲೇ ಇದ್ದಾರೆ ಸರ್. 1 ಲಕ್ಷ ಜನ ಇದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಇಲ್ಲಿ ಅಂದ್ರೆ ಸ್ವಲ್ಪ ಕಡಿಮೆ ದುಡ್ಡಲ್ಲಿ ಮಂತ್ಲಿ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಮತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಎಂಟೈರ್ ಈ ಒಂದು ಎಕೋ ಸಿಸ್ಟಮ್ಗೆ ತೊಂದರೆ ಆಗ್ತಾ ಇದೆ ಸರ್. ಇಲ್ಲಿ ಟೀ ಶಾಪ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಲೈಬ್ರರೀಸ್ ಇರ್ಬೋದು, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು. ಇವತ್ತು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮುಚ್ತಾ ಇದ್ದಾರೆ ಸರ್. ಇವತ್ತು ಸರ್ಕಾರದಲ್ಲಿ ಶಾಲೆಗಳು ಸರ್ 676 ಸ್ಕೂಲ್ ಮುಚ್ಚಿದ್ದಾರೆ ಇವತ್ತು. ಯಾಕೆ ಅಂತಂದ್ರೆ ಅಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ. ಅಡ್ಮಿಷನ್ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಟೀಚರ್ಸ್ ಇಲ್ಲ ಸರ್. ಅಲ್ಲಿ ಟೀಚರ್ಸ್ ಇಲ್ಲ ಅಂತಂದ್ರೆ ಅಲ್ಲಿ ಅಡ್ಮಿಷನ್ ಆಗಲ್ಲ ಸರ್. ಇವತ್ತು ಸ್ಕೂಲ್ ಮುಚ್ಚಿದ್ದಾರೆ. ಇವತ್ತು ಪೊಲೀಸ್ ಸಿಬ್ಬಂದಿ ಇಲ್ಲ ಸರ್. ಯಾವ್ದೇ ಸ್ಟೇಷನ್ಗೆ ಹೋಗಿ ಒಂದು FIR, ಒಂದು NCR ಮಾಡ್ಬೇಕಂತಂದ್ರೆ ಅವ್ರು ಅಷ್ಟು ಈಸಿಯಾಗಿ ತಗೊಳಲ್ಲ. ಇವ್ ಯಾವ್ದೇ ಸರ್ಕಾರಿ ಕಚೇರಿಗೆ ಹೋಗಿ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಒಂದ್ ದಿನದಲ್ಲಿ ಆಗಂತ ಕೆಲಸ 6 ತಿಂಗಳು, ವರ್ಷ ತಗೊಂತಾ ಇದಾರೆ. ಒಂದು ರೇಷನ್ ಕಾರ್ಡ್ ಇರ್ಬೋದು, ಒಂದು ವೋಟರ್ ID ಇರ್ಬೋದು, ನೀವು ಏನೇ ಒಂದು ಸಮಸ್ಯೆ ಸರ್ಕಾರಿ ಕಚೇರಿಗೆ ಹೋದ್ರೆ ನೀವು ಅಲ್ಲಿ 2-3 ಜನ ಮಾಡೋಂತ ಕೆಲ್ಸನ ಒಬ್ಬೊಬ್ರು ಮಾಡ್ತಿದ್ದಾರೆ ಇವತ್ತು ಅಧಿಕಾರಿಗಳು. ಸರ್ ಇವತ್ತು ಆಡಳಿತ ಹೆಂಗೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ರೆವಿನ್ಯೂ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಸರ್? ಇವರು ರೆವಿನ್ಯೂ ಕಲೆಕ್ಟ್ ಮಾಡ್ಬೇಕಂತಂದ್ರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಇರ್ಬೇಕಲ್ಲ. ಇವ್ರು ಗೌರ್ಮೆಂಟ್ ಆಫೀಸರ್ನೇ ರೆಕ್ರೂಟ್ಮೆಂಟ್ ಮಾಡ್ಕೊಂತ ಇಲ್ಲ ಅಂತಂದ್ರೆ ಮತ್ತೆ ರೆವಿನ್ಯೂ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಸರ್?